ಎಸ್ ನೋಡಿ, ಕನ್ನಡಿಗರ ಕಿಚ್ಚಿಗೆ ಕೊನೆಗೂ ಕೂಡ ರೈಲ್ವೆ ಇಲಾಖೆ ಮಣಿದಿದೆ. ಇಂದು ನಡೆಯಬೇಕಾಗಿದ್ದಂತಹ ರೈಲ್ವೆ ಮುಂಬಡ್ತಿ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿದೆ. ಹೋರಾಟವನ್ನ ಮಾಡ್ತಾ ಇದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಯಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪರೀಕ್ಷೆ ನಡೀತಾ ಇದ್ದಂತಹ ಕೇಂದ್ರಗಳಿಗೆ ಮುತ್ತಿಗೆಯನ್ನ ಹಾಕೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಇದೀಗ ಕೊನೆಗೂ ಕನ್ನಡಿಗರ ಕಿಚ್ಚಿಗೆ ರೈಲ್ವೆ ಇಲಾಖೆ ಮಣಿದಿರುವಂತದ್ದು. ಇಂದು ನಡೆಯಬೇಕಾಗಿದ್ದಂತಹ ರೈಲ್ವೆ ಮುಂಬಡ್ತಿ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ರೈಲ್ವೆ ಇಲಾಖೆಯ ಪದೋನ್ನತಿಗಾಗಿ ನಡೆಯಬೇಕಾಗಿದ್ದಂತಹ ಪರೀಕ್ಷೆ ಇದು. ರೈಲ್ವೆ ಇಲಾಖೆಯು ಇಂದು ನಡೆಯಬೇಕಾಗಿದ್ದಂತಹ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿದೆ. ಆರ್ಆರ್ಸಿ ಚೇರ್ಮನ್ ಆಸಿಫ್ ಅನ್ಸಾರಿ ಅಧಿಕೃತವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪರೀಕ್ಷೆಗೆ 4 ದಿನ ಇದ್ದಾಗ ಕನ್ನಡವನ್ನ ಕೈಬಿಟ್ಟು ರೈಲ್ವೆ ಇಲಾಖೆ ಪರೀಕ್ಷೆಯನ್ನ ಮಾಡೋದಕ್ಕೆ ಹೋಗ್ತಾ ಇತ್ತು. ಮಾರ್ಚ್ 12ರಂದು ಏಕಾಏಕಿ ಅಧಿಸೂಚನೆಯನ್ನ ಕೂಡ ಪ್ರಕಟ ಮಾಡಿತ್ತು ರೈಲ್ವೆ ಇಲಾಖೆ. ಮಾರ್ಚ್ 13ನೇ ತಾರೀಕಿನಂದು ರೈಲ್ವೆ ಇಲಾಖೆ ವೆಬ್ಸೈಟ್ನಲ್ಲಿ ಮಾಹಿತಿ ಕೂಡ ಪ್ರಕಟ ಆಗಿತ್ತು. ಇನ್ನು ಬದಲಾವಣೆ ಬಗ್ಗೆ ಡಿಸೆಂಬರ್ 25ರಂದೇ ಸ್ಪಷ್ಟನೆಯನ್ನ ನೀಡಿದ್ದ ರೈಲ್ವೆ ಇಲಾಖೆ ಇದೀಗ ಕನ್ನಡಿಗರ ಹೋರಾಟಕ್ಕೆ, ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಾಡ್ತಿದ್ದಂತಹ ಹೋರಾಟಕ್ಕೆ ರೈಲ್ವೆ ಇಲಾಖೆ ಮಣಿದಿರುವಂಥದ್ದು. ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿದೆ. ಹೋರಾಟವನ್ನ ಮಾಡ್ತಾ ಇದ್ರು. ಜೊತೆಯಲ್ಲಿ ಎಲ್ಲೆಲ್ಲಾ ಪರೀಕ್ಷೆಗಳು ನಡೀತಾ ಇತ್ತು ಆ ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ಮುತ್ತಿಗೆಯನ್ನ ಹಾಕೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಲಾಗಿತ್ತು. ಇದೀಗ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಿದೆ. ರೈಲ್ವೆ ಇಲಾಖೆಯಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು.